ಮನೆಯಲ್ಲಿ ಫುಲ್ ಬ್ಲಡ್ ಹೋಗಿ ತೀರ್ಕೊಂಡಿದ್ದ ಅಕ್ಕಪಕ್ಕ ಮನೆಯವರು ಎಲ್ಲರೂ ಬಂದು ನೋಡಿದ್ರು ಸರ್. ಆಗ ನಾವು ಕರಿತೀವಲ್ವಾ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾ ಇರ್ತೀವಿ. ಆಗ ಎಲ್ಲಾರು ಬಂದ್ಬಿಟ್ಟೆ ಬಾಡಿನ ಎತ್ತುತ್ತಾರೆ. ಆಗ ಫುಲ್ ಬ್ಲಡ್ ಒಂದ್ ಮೈಯಲ್ಲಿ ಲಾಸ್ಟ್ ಅಲ್ಲಿ ನೀರೇ ಮಾತ್ರನೇ ಇತ್ತು, ಅಷ್ಟು ಬ್ಲಡ್ ಹೋಗಿದ್ದು ನೀರು ಮಾತ್ರನೇ ಇದ್ದು. ಎಲ್ಲಾರ್ಗೂ ಗೊತ್ತು, ಅಕ್ಕಪಕ್ಕ ಇರೋರು ಎಲ್ಲಾರ್ಗೂ ಗೊತ್ತು, ಕೆಳಗಡೆನೂ ಗೊತ್ತು, ಅವ್ರದ್ದು ರೆಕಾರ್ಡು ಇದೆ. ಹೆಂಗಾಯ್ತು ಅಂತ ಅವ್ರ ಬಾಯಿಂದಾನೇ ಮಾತಾಡಿದಾರೆ, ಅದು ಕೇಳಿ ಸರ್, ಅದು ಎಲ್ಲಾರ್ಗೂ ಗೊತ್ತಾಗ್ಲಿ. ಅವ್ರಿಗೆ ಆಟದು ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅಲ್ಲ ಅದು ಓಕೆ ಗೊತ್ತಾಯ್ತಮ್ಮ, ಅದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಬೇರೆನೇ ಇದೆ, ಅದೇ ಹೇಳಿದ ಅಂಜನಪ್ಪ ಸರ್. ಬಟ್ ಅದೇ ಇದು ದಯವಿಟ್ಟು ಇದು ಹಾಕ್ಸಿ ಸರ್. ಇದು ಆಯ್ತು ಕೇಳಿಸಿ. ಮಾರ್ಚ್ 15ನೇ ತಾರೀಕು ನಮ್ಮ ಹಸ್ಬೆಂಡ್ ತೀರೋದ್ರಲ್ವಾ ಸರ್, 11:30 ಹಂಗೆ. ಆಗ ನಾವು ಪಕ್ಕದ ಮನೆಯವ್ರಿಗೆಲ್ಲ ಸಹಾಯಕ್ಕೆ ಕರೀತೀವಿ. ಆಗ ಏನಾಯ್ತು ಅಂತ ಇವ್ರಿಗೇನೆ ಕೇಳಿ ಸರ್, ಅವರು ಹಾರ್ಟ್ ಅರೆಸ್ಟ್ ಇಂದ ಆಗಿರೋದಂತ ಹೇಳ್ತಾ ಇದಾರಲ್ವಾ. ಇಲ್ಲಿ ಅಕ್ಕಪಕ್ಕ 3-4 ಮನೆ ಇದೆ, ನಮ್ದು ಇಲ್ಲಿ ಲಾಸ್ಟ್ ಮನೆ 4ನೇ ಮನೆ. ಇಲ್ಲಿ ನಮ್ಮ ಮನೆ ಇರೋ 4 ಮನೆಗೂ ಕೇಳಿ ನೋಡಿ ಸರ್. ಇಲ್ಲಿ ಅವಾಗಲೇ ಮಾತಾಡಿದ್ದು 3ನೇ ಮನೆಯವರು, ಇವಾಗ 2ನೇ ಮನೆಯವರು, ನಮ್ಮ ಮನೆ ಪಕ್ಕದಲ್ಲೇ ಇರೋರು. ಅವ್ರದ್ದು ನೈಟ್ ಇವರೆಲ್ಲ ಬಂದು ನಮ್ಗೆ ನೋಡಿದ್ರು. ಬ್ಲಡ್ ಹೋಗಿ ಹೆಂಗೆ ತೀರ್ಕೊಂಡಂತ ಇವ್ರಿಗೆ ಐ ವಿಟ್ನೆಸ್ ತೋರಿಸ್ತಾ ಇದ್ದಾರೆ. ನಾವು ಇದ್ವಿ, ನಮ್ಮ ಆ ಟೈಮ್ಗೆ ಅವ್ರೇನೋ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬರ್ತಾ ಇದ್ರು. ಪಾಪ ನಾವು ದಿನ ಎಲ್ಲ ನೋಡ್ತಾ ಇದ್ವಿ. ಅವ್ರು ಬಂದು ಒಂದು 3-4 ತಿಂಗಳಾಗಿದೆ ಬಂದು ಇಲ್ಲಿದ್ರು. ನಾವು ಡೈಲಿ ಚೆನ್ನಾಗೇ ಇದ್ರು. ಅವರು ನಮ್ಮ ಮುಂದೆನೆ ಹೋಗ್ತಾ ಇದ್ರು, ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ರು, ಬರ್ತಾ ಇದ್ರು. ಚಿಕ್ಕ ಮಕ್ಳಿದ್ದಾರೆ, 4 ಮಕ್ಳಿದ್ದಾರೆ, ನಾವು ಡೈಲಿ ನೋಡ್ತಾ ಇದ್ವಿ. ಬಟ್ ಅವತ್ತೇನಾಯ್ತು ಅಂದ್ರೆ ಅವರು ಕರೆದ್ರು ನಮ್ಮನ್ನ. ನಾವು ಹೋಗಿ ನೋಡಿದ್ರೆ ಫುಲ್ ಬ್ಲೀಡಿಂಗ್ ಆಗ್ತಾ ಇತ್ತು. ಬಟ್ ಏನಂತ ಗೊತ್ತಿಲ್ಲ. ಬಟ್ ಹಾಸ್ಪಿಟಲ್ ಇಂದ ಬಂದಾಗಿಂದಾನೇ ಅವ್ರಿಗೆ ಬ್ಲೀಡಿಂಗ್ ಆಗಿ ಅವ್ರ ಪ್ರಾಣ ಹೋಗಿರೋದು. ಏನಂದ್ರೆ ಅದು ಸರ್ಜರಿ ಕರೆಕ್ಟ್ ಆಗಿ ಮಾಡಿಲ್ಲ. ಅವ್ರು ಮಾಡಿರೋದು ಹಾಸ್ಪಿಟಲ್ ಇಂದಾನೇ ಪ್ರಾಬ್ಲಮ್ ಇರೋದು. ಅದೇನಿದೆ ಅವ್ರಿಗೆ ಪರಿಹಾರ ಮಾಡ್ಲೇಬೇಕು. ಏನಾದ್ರು ಪ್ರಾಬ್ಲಮ್ ಆಗ್ತೈತಾ ಸರ್? ಹಾರ್ಟ್ ಏನ್ ಪ್ರಾಬ್ಲಮ್ ಇಲ್ಲ. ಅವ್ರು ಚೆನ್ನಾಗೇ ಇದ್ರು, ಚೆನ್ನಾಗಿ ಒಳ್ಳೆ ವೆಯ್ಟ್ ಎಲ್ಲ ಎತ್ಕೊಂಡು ಡೆಲಿವರಿ ಎಲ್ಲ ಮಾಡ್ತಾ ಇದ್ರು. ಹಾರ್ಟ್ ಅಟ್ಯಾಕ್ ಎಲ್ಲ ಏನಿಲ್ಲ. ಪಾಪ ಅವ್ರು ಫುಲ್ ಬ್ಲೀಡಿಂಗ್ ನಾವು ನೋಡಿದೀವಿ ಕಣ್ ಮುಂದೆನೆ. ರಕ್ತ ಅಷ್ಟೊಂದು ರಕ್ತ, ನಾವು ಒಳಗೆ ಹೋಗಕ್ಕೆ ನಮ್ಗೆ ರಕ್ತ ಆಯ್ತು. ಮೈಯಲ್ಲಿ ಒಂದ್ ಚೊಟ್ಟು ಕೂಡ ರಕ್ತ ಇಲ್ಲದೆ ಫುಲ್ ಹೋಗಿದ್ದು. ಅವ್ರು ತೀರ್ಕೊಂಡಿರೋದು. ಬಟ್ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್. ಕೇಳಿ, ಅಕ್ಕಪಕ್ಕ ಇರೋರಿಗೆ ಕೇಳಿ ಸರ್. ತುಂಬಾ ಚಿಕ್ಕ ಮಕ್ಳಿದಾರೆ, ಅವ್ರ ಮನೆಯಲ್ಲಿ ಯಾರು ಇಲ್ಲ, ಅದಕ್ಕೆ ಅವರೇ ಇದ್ದಿದ್ದು. ಪಾಪ ನಾವು ನೋಡ್ತಾ ಇದ್ವಿ ಡೈಲಿ ಅವ್ರಿಗೆ ಈ ತರ ಬ್ಲೀಡಿಂಗ್ ಆಗಿನೇ ಅವ್ರು ಪ್ರಾಣ ಹೋಗಿರೋದು. ಫೋಟೋ ಇದೆಯಮ್ಮ, ಬ್ಲೀಡಿಂಗ್ ಏನಾದ್ರು ಫೋಟೋ ಇದೆಯಮ್ಮ? ಇಲ್ಲಿ ಸರ್ಗೆ ತೋರ್ಸಕ್ಕೆ ನೋಡಮ್ಮ, ಇಲ್ಲಿ ಕೇಳಿ, ಅದು ಬ್ಲೀಡಿಂಗ್ ಆಗಿರೋದು ನೋಡಿಮ್ಮ. ಒಬ್ಬ ಮನುಷ್ಯನ ದೇಹದಲ್ಲಿ 4.5 to 5 ಲೀಟರ್ ಬ್ಲಡ್ ಇರುತ್ತಮ್ಮ. ಒಂದು 50 ml ಆದ್ರೂ ಕೂಡ ನಿಮ್ಗೆ ಎಷ್ಟೋ ಬ್ಲೀಡಿಂಗ್ ತೋರಿಸಿ ನಮ್ಗೆ ಎಷ್ಟು ಆಗಿದ್ಯಾ ಇಲ್ಲ ಅಂತ ಸರ್ಗೆ ತೋರಿಸಿ ಸಾಕು. ಸರ್ ಇದು ಕ್ಯಾಮೆರಾಗೆ ಬೇಡ, ಸರ್ಗೆ ತೋರಿಸಿ ಸಾಕು. ಇದು ಸಿಂಪತಿ ಟಾಕ್ ಅಂತೀವಿ ಸರ್. ಏನು ಪಾಪ ಅವ್ರಿಗೆ ಅನುಕೂಲ ಆಗ್ಲಿ, ಒಳ್ಳೆ. ಇಟ್ ಇಸ್ ನಾಟ್ ಎ ಟೆಕ್ನಿಕಲ್ ಟಾಕ್, ಇಟ್ ಇಸ್ ನಾಟ್ ಎ ಡಾಕ್ಟರ್. ಹೋದ್ಮೇಲೆ ಅವ್ರ ಕೈ ನೋಡಿ ಸರ್, ಮುಖ ನೋಡಿ ಕೈ ಸರ್, ಕಾಲು ಆಗುತ್ತೆ. ಅದಕ್ಕೂ ಬ್ಲಡ್ ಲಾಸ್ಗೂ ಅದು ಪೇಲ್ ಅಂತೀವಿ ನಾವು. ದಯವಿಟ್ಟು ನಿಮಗೆ ಟೆಕ್ನಿಕಲ್ ಅರ್ಥ ಆಗಲ್ಲ. ನಾನು ನಿಮ್ಗೆ ಆಪೋಸಿಟ್ ಮಾತಾಡ್ತಾ ಇಲ್ಲ, ಬಟ್ ಅದು ಎವಿಡೆನ್ಸ್ ಅಲ್ಲಮ್ಮ. ಇದನ್ ಕೇಳಿ, ಇಷ್ಟೊಂದು ಬೆಳ್ಳಗಾಗ್ಬಿಟ್ಟಿದಾರಲ್ಲ, ಎಲ್ಲ ರಕ್ತ ಇಲ್ಲ ಸರ್, ಬ್ಲಡ್ ಹೋಗಿ ಅನೇಮಿಯಾ ಅನ್ನೋದು. ಅಲ್ಲ ಅದೇ ಅವರು ಮೆಡಿಕಲ್ ಟರ್ಮ್ ಯೂಸ್ ಮಾಡೋದು ಹಂಗೆ ಅಮ್ಮ. ಅವ್ರು ಹೇಳೋದು ಹಂಗೆ ಅಷ್ಟೇ. ಬ್ಲಡ್ ಹೋದಾಗೆ ಪೇಲ್ ಆಗ್ತಾರೆ, ಮುಖ ಪೇಲ್ ಆಗುತ್ತೆ ಅಂತಾರೆ, ನಾಲ್ಗೆ ಬೆಳ್ಳಗಾಗ್ಬಿಡುತ್ತೆ. ಇದನ್ನೆಲ್ಲ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಪಾಠ ಹೇಳೋಗಿ ಹೇಳ್ತೀವಿ. ವಾಟ್ ಆರ್ ದ ಸೈನ್ಸ್ ಆಫ್ ಬ್ಲೀಡಿಂಗ್ ಅಂತೀವಿ. ನಿಮ್ಗೆ ಅಲ್ಲಿ ಎವಿಡೆನ್ಸ್ ಇರಬೇಕು. ಅವ್ರು ಹೇಳೋದು ಪಾಪ ನಿಮ್ಗೆ ಒಳ್ಳೇದಾಗಲಿ, ಪಕ್ಕದ ಮನೆಯವರು ಇದ್ದಾರೆ ತುಂಬಾ ಬ್ಲಡ್ ಆಗಿ ಸತ್ತೋಗಿದ್ರು ಅಂತ ನಿಮ್ಗೆ ಸಪೋರ್ಟಿವ್ ಹೇಳಿದಾರೆ. ನಾನು ಒಬ್ಬ ನಾನು ಒಬ್ಬ ಮನುಷ್ಯನಾಗಿ ಹೇಳ್ಬೋದೇ ಹೊರತು ಒಬ್ಬ ಡಾಕ್ಟರ್ ಆಗಿ ಹಂಗ್ ಮಾತಾಡಕ್ ಆಗೋದಿಲ್ಲ. ಮಕ್ಕಳು ಸತ್ಯವಾಗ್ಲೂ ಹೇಳ್ತೀನಿ ಸರ್, ನಮ್ಮ ತಾಯಿ ಮೇಲೆ ಎಲ್ಲಾರ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ಸರ್. ನಮ್ಮ ಮನೇಲಿ ಊಟ ಮಾಡ್ತಾ ಇರುವಾಗ ಬ್ಲಡ್ ಹೋಗಿ ತೀರಿದ್ದು ಸರ್. ಇದು ಸತ್ಯ 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 ಸರ್. ಬ್ಲಡ್ ಫುಲ್ ಹೋಗಿ ಮಾತಾಡ್ತಾ ಊಟ ತಿಂತ ಒಪ್ಕೊಂಬಿಡಿ. ಇಲ್ಲ ಅಲ್ಲ ಅಂದ್ರೆ ನಾವು ನೋಡಿಲ್ಲಲ್ಲ, ಡಾಕ್ಟರ್ ಮಾತಾಡ್ತೀನಿ. ಬಟ್ ಪಾಪ ಅವ್ರ ದುಃಖ ಅವ್ರದ್ದು. ನೀವು ಯು ಹ್ಯಾವ್ ಟು ಅಕ್ಸೆಪ್ಟ್. ಅವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಬ್ಲಡ್ ಹೋಗಿ ತೀರ್ಕೊಂಡಿದ್ದು ಇದು ಸತ್ಯ. ನಾನು 4 ಮಕ್ಕಳ ಮೇಲೆ ತಲೆ ಮೇಲೆ ಹೊಡಿತೀನಿ, ದೇವ್ರ ಮೇಲೆ ಈಗ ಸತ್ಯ ಮಾಡ್ತೀನಿ. ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ನಾವು ಅವತ್ತು ನೈಟ್ ವಿಕ್ಟೋರಿಯಾಗೆ ಕರ್ಕೊಂಡು ಹೋಗ್ತೀವಿ ಸರ್. ಕರ್ಕೊಂಡು ಹೋದಾಗ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಎಲ್ಲ ಎಂಟ್ರಿ ಇದು ನೇಮ್ ಎಲ್ಲ ಕೇಳ್ತಾರೆ. ಮಾಡಿದಾಗ ಅಲ್ಲಿ ಡಾಕ್ಟರ್ ಒಬ್ರು ಇರ್ತಾರೆ. ಅಲ್ಲಿ ನಮ್ಮ ಬ್ರದರು ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ದ. ಅಲ್ಲಿ ಏನ್ ಹೇಳ್ತಾರೆ,
ಇಲ್ಲಿ 10,000 20,000 ರೂಪಾಯಿ ಖರ್ಚು ಅವರಿಗೆ ಜೈಲ್ಗೆ ಹಾಕ್ಬಿಡ್ತೀವಿ ಇವತ್ತೇನೆ. ಯಾರಾದ್ರೂ ನಿಮ್ಗೆ ಕೇಳಿ ಶರ್ಲಿಮಾ, ವಿಕ್ಟೋರಿಯಾ ಯಾರಾದ್ರೂ ದುಡ್ಡು ಕೇಳಿದ್ರೆ ಅವ್ರು ಇವತ್ತೇ ಜೈಲ್ಗೆ ಏನೇ ಆ ರೀತಿಯಾಗಿ ಡಾಕ್ಟರ್ ಹಿಂಗ್ ಮಾಡಿದ್ರು ಅಂತ ವಿತ್ ಪ್ರೂಫ್ ಕೊಟ್ರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ತಲೆ ಕೆಡಿಸ್ಕೋಬೇಡಿ ಅದಕ್ಕೆ, ಬಟ್ ಅವ್ರಿಗೆ ಪ್ರೂಫ್ ಕೊಡ್ಬೇಕಷ್ಟೇ. ನೀವು ಶರ್ಲಿ ಅವರೇ, ನಿಮ್ಗೋಸ್ಕರನೇ ಕರ್ನಾಟಕ ಸರ್ಕಾರ ಕರ್ನಾಟಕ ವೈದ್ಯಕೀಯ ಪರಿಷತ್ ಅನ್ನೋದನ್ನ ಸ್ಥಾಪನೆ ಮಾಡಿರೋಂಥದ್ದು. ಯಾವುದೇ ಒಬ್ಬ ಬಡ ರೋಗಿಗಳಿಗೆ ಅನ್ಯಾಯ ವೈದ್ಯರಿಂದ ನಿರ್ಲಕ್ಷ್ಯ ಆದಂತ ಸಂದರ್ಭದಲ್ಲಿ, ಅದು ಸಾಬೀತಾದಂತ ಸಂದರ್ಭದಲ್ಲಿ ಅಂತ ವೈದ್ಯರ ವಿರುದ್ಧ ಅಂತ ಶಿಸ್ತು ಕ್ರಮ ಹೆಸರು ಗೊತ್ತಿಲ್ಲ, ಅದನ್ನ ನಾವು ಐಡೆಂಟಿಫೈ ನಿಮ್ಮ ಜೊತೆ ಇರ್ತಾರೆ. ತಲೆ ಕೆಡಿಸ್ಕೋಬೇಡಿ. ಏನ್ ಹೇಳ್ತಾರೆ ಅವರು, ಇಲ್ಲಿ ಮಾಡ್ಬೇಡಿ, ಪೋಸ್ಟ್ ಮಾರ್ಟಮ್ ಇಲ್ಲಿ ಮಾಡ್ಬೇಡಿ, ಇಲ್ಲಿ ಇಷ್ಟು ದುಡ್ಡು ಖರ್ಚಾಗ್ತಾ ಇದೆ, 20,000 ಖರ್ಚಾಗುತ್ತೆ. ಅವ್ರು ಹೇಳೋದು ಸರ್ 20,000 ಖರ್ಚಾಗುತ್ತೆ, ನೀವ್ ಇಲ್ಲಿ ಮಾಡ್ಬೇಡಿ, ಇಲ್ಲಿಂದ ಹೋಗಿ ಅಂತ ಅವ್ರು ಒಬ್ರು ಸ್ಪೆಕ್ಸ್ ಹಾಕೊಂಡು ಕುಳ್ಳಿಕ್ಕಿದ್ದಾರೆ. ಡಾಕ್ಟರ್ ನಾವು ಐಡೆಂಟಿಫೈ ಮಾಡ್ತೀವಿ. ಡಾಕ್ಟರ್ ಹೇಳಿದ ಮೇಲೆ ಅಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಅವ್ರು ಡಾಕ್ಟರ್ ಬೇಡ ಅಂತ ಹೇಳ್ತಾರಲ್ವಾ, ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಅಲ್ಲಿ ನಮ್ಗೆ ಗಾಡಿಯಲ್ಲಿ ನಿಮ್ ಜೊತೆಗೆ ಯಾರಿದ್ರು ಅವಾಗ? ಬ್ರದರ್ ಇದ್ರು, ನಮ್ಮ ಅಪ್ಪ ಇದ್ರು. ಅವಾಗ ಅಲ್ಲಿ ನಾವು ಕರ್ಕೊಂಡ್ ಬಂದ್ರಲ್ಲ ಆಂಬುಲೆನ್ಸ್, ಆ ಆಂಬುಲೆನ್ಸ್ ಡ್ರೈವರೇ ಆ ನಂಬರ್ ಕೊಟ್ಟಿದ್ದು, ಇಲ್ಲಿ ನಿಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇಲ್ಲ, ಡೆತ್ ಸರ್ಟಿಫಿಕೇಟ್ ದುಡ್ಡು ಕೇಳ್ತಾ ಇದ್ದಾರೆ. ಈ ಆಂಬುಲೆನ್ಸ್ ಡ್ರೈವರೇ ಮಂಜುಳಾ ಡಾಕ್ಟರ್ದು ನಂಬರ್ ಕೊಡ್ತಾರೆ. ನಾವು ಅವಾಗಿಂದ ಮಂಜುಳಾ ಡಾಕ್ಟ್ರು ಅಲ್ಲಿಂದ ನಾವು ಕರ್ಕೊಂಡು 7th ಕ್ರಾಸ್ ಗೊತ್ತಾಯ್ತು. ನಿಮ್ಮ ಒಂದು ದುಃಖ ನಮ್ಗೆ ಅರ್ಥ ಆಗ್ತಾ ಇದೆ. ಆಮೇಲೆ ನೀವು ಹೇಳೋದ್ರ ಜೊತೆಗೆ ಒಂದು ಹೊಸ ಹಗರಣನು ಈಗ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ. ಆ ಯಾರು ಆಂಬುಲೆನ್ಸ್ ಡ್ರೈವರ್ ಯಾರು, ನಿಮಗೆ ಅವನು ಯಾರು ಮಂಜುಳಾ ಡಾಕ್ಟರ್ ಮೆಡಲ್ ಲ್ಯಾಬ್ ಅಲ್ಲೋ ಈ ತರ ಮಾಡ್ಕೊಡ್ತಾರೆ ಅನ್ನೋಂಥವ್ರನ್ನ ನೀವು ಐಡೆಂಟಿಫೈ ಮಾಡಿ. ಮಾಡ್ತೀವಿ. ಎಪಿಸೋಡ್ ಮಾಡಿ. ಜನರಿಗೆ ಆಗೋ ಅನ್ಯಾಯ ಸತ್ಯವಾಗ್ಲೂ ಹೇಳ್ತೀನಿ ಸರ್, ನಮ್ ಗಂಡ ತೀರೋಗಿದ್ದು ರಕ್ತ ಹೋಗಿ ತೀರ್ಕೊಂಡಿದ್ದು, ಮೈಯಲ್ಲಿ ಒಂದ್ ಚೊಟ್ಟು ಕೂಡ ರಕ್ತ ಇಲ್ದೆ ಪ್ರಯತ್ನ ಮಾಡ್ತೀನಿ. ಲಾಸ್ಟ್ ಅಲ್ಲಿ ನೀರು ಹೋಯ್ತು ಸರ್, ಅಷ್ಟು ರಕ್ತ ಫುಲ್ ಹೋಯ್ತು ಸರ್, ಬೆಡ್ ಫುಲ್ ಹೋಯ್ತು, ಗೊತ್ತಾಯ್ತು. ನಂಬಲ್ಲ ಅಂತ ಏನ ಅನ್ಕೋಬೇಡಿ ಆಯ್ತಾ. ಎಲ್ರು ಇದಾರೆ ನಿಮ್ ಜೊತೆಗೆ, ತಲೆ ಕೆಡಿಸ್ಕೋಬೇಡಿ. ನಾವೆಲ್ಲ ಸರ್ಕಾರ ವೈದ್ಯಕೀಯ ಪರಿಷತ್ ನಿಮ್ ಜೊತೆ ಇದೆ. ನೀವು ಅವರು ಈಗ ಮಾಡ್ಕೋಬೇಡಿ. ಇದಿನ್ನ ಮುಂದೆ ಇದೆ, ಇನ್ನ ವಿಚಾರಣೆಗಳೆಲ್ಲ ಆಗುವಂತದ್ದು ಇದಾವೆ. ಇನ್ನ ನಮ್ಮ ಮಟ್ಟದಲ್ಲೂ ವಿಚಾರಣೆ ತೋರಿಸ್ಕೊಳ್ಳೋಣ. ಬಟ್ ಎಲ್ಲೋ ಒಂದೊಂದ್ ಕಡೆ ದಯವಿಟ್ಟು ವಿಜ್ಞಾನ ಬೇರೆ, ನಿಮ್ ದುಃಖ ಬೇರೆ, ನಿಮ್ಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು. ಇವತ್ತಿನ ಈ ಮಾಧ್ಯಮ ರಾಜ್ಯ ನ್ಯೂಸ್ನವ್ರು ಯಾಕಮ್ಮ ಮಾಡ್ತಿರೋದು? ಲಾಸ್ಟ್ ಟೈಮು ಇದೆಲ್ಲ ಹಾಕಿ ನಿಮ್ಗೆ ಅನುಕೂಲ ಆಗ್ಲಿ ಅಂತ. ನಮ್ಮಂತವ್ರನ್ನ ಯಾಕೆ ಕರೀತಾರೆ ಅಂದ್ರೆ ಇರೋ ಸತ್ಯ. ಬಟ್ ಎಲ್ಲಾದ್ರೂ ಕೂಡ ಎವಿಡೆನ್ಸ್ ಬೇಕಮ್ಮ. ನೀನು ಪಾಪ ಡಾಕ್ಟರ್ ಅಲ್ಲ, ನೀನ್ ನೋಡಿದೀಯಾ, ತುಂಬಾ ಆಯ್ತು, ನಾನು ನಿನ್ ಮಾತಿಗೆ ಗೌರವ ಕೊಡ್ತೀನಿ. ಬಟ್ ನಮ್ ವಿಜ್ಞಾನ ನಂಗೆ ಒಪ್ಕೊಳ್ಳಲ್ಲ. ರಕ್ತ ಎಲ್ಲ ಹೋಗ್ಬಿಟ್ಟು ಆಮೇಲೆ ನೀರ್ ಬರಲ್ಲ ಮೈಯಿಂದ. ದಯವಿಟ್ಟು ಅವೆಲ್ಲ ಮಾತಾಡಕ್ ಹೋಗ್ಬೇಡಿ. ನಿಮಗೆ ದುಃಖ ನನ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ಸಾವಿಗೆ ಕಾರಣ ಆಪರೇಷನ್ನು, ಅದಾದ್ಮೇಲೆ ಆಗಿರೋ ಪ್ರಾಬ್ಲಮ್ಗಳು ಇವೆಲ್ಲ ಇದಾವೆ, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಒಂದ್ 2 ತಪ್ಪು ಸ್ಟೇಟ್ಮೆಂಟ್, ಒಲಿಗೆ ಹಾಕ್ಲಿಲ್ಲ, ಜನಗಳಿಗೆ ತಪ್ಪು ಸಂದೇಶ ಅಂದ್ರೆ ಗೊತ್ತಾಗಲ್ವಲ್ಲ ಸರ್, ಅಂದ್ರೆ ಗೊತ್ತಾಗೋದಿಲ್ಲ ಅಷ್ಟು. ಅಂದ್ರೆ ಇವ್ರಿಗೆ ಯಾರೋ ಹೇಳ್ತಾರೆ, ಯಾರೋ ಅಕ್ಕಪಕ್ಕದವ್ರು ಹೇಳ್ತಾರೆ, ಅದು ತಪ್ಪು ಮಾತಾಡೋದು. ಎರಡನೇದು ರಕ್ತ ಸೋರೋಗಿ ನೀರ್ ಬರೋರ್ಗು ರಕ್ತ ಹೋಯ್ತು, ಅವೆಲ್ಲ ಮಾತಾಡ್ಬೇಡಿ, ಅದು ವಿಜ್ಞಾನ ಅಲ್ಲ. ಅದು ಡಾಕ್ಟರ್ ಗೊತ್ತಾಯ್ತು. ಈಗ ಏನಾಗುತ್ತೆ ಪಾಪ ಅವ್ರಿಗೆ ಏನ್ ತಿಳಿದಂಗ್ ಮಾತಾಡ್ತಾರೆ. ಮಾಡಿದ್ರಿ ನಾನೊಂದು ಕೇಳ್ಬೇಕು, ಸರ್ಜರಿ ತಾನೇ ಇದೆ ಸರ್, ಡಿಸ್ಚಾರ್ಜ್ ಯಾಕೆ ಮಾಡ್ಬೇಕು? ಅಲ್ಲೇ ವಾರ್ಡ್ ಅಲ್ಲಿ ಇಡ್ಸ್ಬೇಕು ತಾನೆ. ಡಿಸ್ಚಾರ್ಜ್ ಅವರೇ ಮಾಡಿದ್ರ, ನೀವು ಮಾಡಿಸ್ಕೊಂಡ್ ಬಂದ್ರ? ಅಂಬಿಕಾ ಡಾಕ್ಟರ್ ಕರೀರಿ. ಅಲ್ಲಲ್ಲ, ನಾನು ನಿಮ್ಗೆ ಕೇಳ್ತಾ ಇರೋದು ಲೈವ್ ಅಲ್ಲಿ ಡಿಸ್ಚಾರ್ಜ್ ಅವರು ನೀವೇ ಸೈನ್ ಮಾಡ್ಬಿಟ್ಟು ನಾವು ಹೋಗ್ತೀವಿ ಅಂತ ನೀವು ಸೈನ್ ಮಾಡ್ಕೊಟ್ರ, ಇಲ್ಲ ಅವ್ರು ಡಿಸ್ಚಾರ್ಜ್ ಮಾಡಿದ್ರ? ಆ ಡಾಕ್ಟ್ರೇ ಬಂದ್ರು, ಆ ಡಾಕ್ಟ್ರೇ ಬಂದ್ಬಿಟ್ಟು ಡಿಸ್ಚಾರ್ಜ್ ಸಮ್ಮರಿಯಲ್ಲಿ ಸೈನ್ ಮಾಡಿಕೊಟ್ಟು, ಈ ತರ ನೀವು ಹೋಗಿ, ನಮ್ ಕಡೆ ಕೆಲಸ ಮುಗ್ದಿದೆ, ನಮ್ ಕಡೆ ಎಷ್ಟು ಇನ್ಫೆಕ್ಷನ್ ಕಮ್ಮಿ ಆಗುತ್ತೋ ಆಗಿದೆ, ನಾವು ಇಲ್ಲಿ ಇಟ್ಕೊಳ್ಳಲ್ಲ ಬೆಡ್ ಅಲ್ಲಿ, ಬೇರೆ ಪೇಷಂಟ್ ಆ ಬೆಡ್ಗೆ ಬರ್ತಾರಂತ ಮಾತು ಹೇಳಿದ್ರ ಇಲ್ವಾ? ಅವ್ರಿಗೆ ಕೇಳಿ, ಈ ಬೆಡ್ಗೆ ಬೇರೆ ಪೇಷಂಟ್ ಬರ್ತಾರೆ, ಇಲ್ಲಿನ ಬೇಗ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಡಾಕ್ಟರ್ ಹೇಳ್ತಾರೆ. ಸರ್ ನಾವ್ ಒಂದ್ ಹೇಳ್ತೀನಿ ನೋಡಿ ಸರ್, ಹಂಗ್ ಮಾಡಿರೋದು ತಪ್ಪು. ಯೂಶಲಿ ಏನ್ ಮಾಡ್ತಾರೆ ಗೊತ್ತಾ ಸರ್, ಒಂದ್ 3 ವಾರ ಆದ್ಮೇಲೆ ಈ ಪೇಷಂಟ್ ಸ್ಕಿನ್ ಗ್ರಾಫ್ಟ್ ಬೇಕಾಗಿರುತ್ತೆ, ಅಲ್ಲಿವರೆಗೂ ಇಲ್ಲಿ ಯಾಕಿರ್ತೀರಿ, ಮನೆಗೆ ಹೋಗಿ 3 ದಿನಕ್ಕೊಂದ್ಸರಿ ಬಂದು ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಒಂದು ಸ್ಕಿನ್ ಗ್ರಾಫ್ಟ್ ಮಾಡ್ಲಿಕ್ಕೆ ಟೈಮ್ ಬೇಕು, ಯಾವಾಗಂದ್ರೆ ಅವ್ರು ಮಾಡಕ್ಕಾಗಲ್ಲ. ಗುಡ್ ಗ್ರಾನ್ಯುಲೇಷನ್ ಟಿಶ್ಯೂ ಇರ್ಬೇಕು, ಅವಾಗ್ಲೇನೆ ಅವ್ರು ಮಾಡಕ್ಕಾಗೋದು. ಅಲ್ಲಿವರೆಗೂ ಇಲ್ಲಿ ಯಾಕಿರ್ತೀರಿ, ಮನೆಗೆ ಉಣ್ಕೊಂಡಿರ್ಲಿ,
ಮನೆ ಊಟ ಇಸ್ ಬೆಟರ್ ದೆನ್ ಹಾಸ್ಪಿಟಲ್ ಊಟ ನೀವ್ ಹೇಳಿದ್ರ ಡಿಸ್ಚಾರ್ಜ್ ಬೇಡ ಅಂತ ಹೇಳಿದ್ರ ಹೇಳ್ತೀವಿ ಸರ್, ಹೇಳಿದ್ರು ಕೇಳಿಲ್ವಾ ಅವರು? ನಾವು ಕೇಳ್ತೀವಿ. ಇಷ್ಟರ ಓಪನ್ ಅಲ್ಲಿ ಕರ್ಕೊಂಡು ಇದೇನು ಚಿಕ್ಕದ ಗಾಯ ಇಲ್ಲ, ಒಂದು ಬ್ಲೇಡ್ ಅಲ್ಲಿ ಕಟ್ ಮಾಡಿದ್ರೇನೆ ರಕ್ತ ಹೋಗದೆ ನೋವು ಬರುತ್ತೆ. ನೋವಾಗಿರೋ ಜಾಗದಲ್ಲಿ ನೀವು ಈ ತರ ಓಪನ್ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಲ್ಲ, ಮನೆಗೆ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಏನ್ ಮಾಡ್ತೀವಿ, ಏನ್ ಮಾಡೋದು ಮೇಡಮ್ ಅಂತ ನಾವು ಕೇಳ್ತೀವಿ. ನಾವು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತೀವಿ. ಇಲ್ಲೇ ಇರ್ಲಿ ಏನಿದ್ರು ನಾವು ಮನೆ ದೂರ ಇರೋದು, ದೂರಿಂದ ಬಂದು ನಾವು ಒಳ್ಳೆ ಡಾಕ್ಟರ್ ಆದ್ರೆ ಧೈರ್ಯ ಹೇಳ್ಬೇಕು ಅದನ್ನೇ ಕೇಳ್ತಾ ಇದ್ದೆ ಸರ್, next ಒಳ್ಳೆ ನಿಮ್ಗೆ. ಡಾಕ್ಟರ್ ಆದ್ರೆ ಧೈರ್ಯ ಹೇಳ್ಬೇಕು, ಅಮ್ಮ ಏನು ಆಗಲ್ಲ, ಎದುರ್ಕೋಬೇಡ, ಏನನ್ನ ಹೆಚ್ಚು ಅಲ್ಲ ಕಮ್ಮಿ but ಆದ್ರೆ ಯಾವ ಡಾಕ್ಟರ್ ತಾನೆ ನಾನು ಕೇಳೋದು ಸರ್, ಯಾವ ಡಾಕ್ಟರ್ ತಾನೆ ಇಲ್ಲ ಡಿಸ್ಚಾರ್ಜ್ ಬೇಡ, ಹಿಂಗೆ ನೋವಿದೆ ಇಲ್ಲೇ ಇರ್ಲಿ ಅಂತ ಹೇಳಿದಾಗ ಯಾವ ಡಾಕ್ಟರ್ ಒಪ್ಪಲ್ಲ ಅಂತ ನಾನು ಕೇಳ್ತಿರೋದು. ಇಲ್ಲ ಸರ್, ಎಲ್ರು ಸರ್ ಅಡ್ವೈಸ್ ಹೆಂಗಿರುತ್ತೆ ಗೊತ್ತಾ, ಇಟ್ಸ್ ಎ ಯೂನಿಟ್ ಸಿಸ್ಟಮ್ ಅಂತೀವಿ ನಾವು. ವಿಕ್ಟೋರಿಯಾ ಸೋಮವಾರ ಒಂದು ಯೂನಿಟ್, ಮಂಗಳವಾರ ಹಿಂಗೆ. ಅವತ್ತಿನ ಯೂನಿಟ್ ಗೆ ಒಬ್ಬ ಪ್ರೊಫೆಸರ್ ಇರ್ತಾನೆ, ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಇರ್ತಾನೆ, ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ತಾನೆ, ಲೆಕ್ಚರರ್ ಇರ್ತಾನೆ, ಒಂದು ಅರ್ಧ ಡಜನ್ ಪಿಜಿಗಳು ಇರ್ತಾರೆ, ಅರ್ಧ ಡಜನ್, ಇಷ್ಟು ಒಂದು ಯೂನಿಟ್ ಅಂತೀವಿ ನಾವು. ಅದು ಎಲ್ಲರ ಜವಾಬ್ದಾರಿ. ಡಿಸ್ಚಾರ್ಜ್ ಮಾಡೋಗಿ ಅವರಿಗೆ ಸ್ಪಷ್ಟವಾಗಿ ಹೇಳ್ಬೇಕಮ್ಮ, ಎದುರ್ಕೋಬೇಡ, ಇದು ಹಿಂಗೆ ನಾವು ಪ್ರೊಸೀಜರ್ ಮಾಡೋದು, ನಿಮ್ಗೆ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ವಾಪಸ್ ಬಾ. ಬಟ್ ಒಬ್ಬ ಡಾಕ್ಟರ್ ನಂಬರ್ ಕೊಟ್ಟಿದೀವಿ ಅಂತ ಒಬ್ಬ ಜೂನಿಯರ್ ರೆಸಿಡೆಂಟ್ ಪ್ರೊಫೆಸರ್ ನಂಬರ್ ಯಾರು ಕೊಡಲ್ಲ ಸರ್, ರೆಸಿಡೆಂಟ್ ಅವ್ನ ಜವಾಬ್ದಾರಿ. ಸರ್ ನೀವು ನಂಬಲ್ಲ, ಪಾಪ ಈ ಅಮ್ಮನ್ಗೆ ಅನ್ಯಾಯ ಆಗಿದೆ, ಎಷ್ಟೋ ಸಾರಿ ಡಾಕ್ಟರ್ ನಾವು ಮನೆಗೆ ಕಳಿಸ್ತೀವಿ, ಹೋಗಿ ನೋಡ್ಕೊಂಬ ಹೋಗು ಅಂತ ಕಳಿಸ್ತೀವಿ. ನಾನೊಬ್ಬ ಪ್ರೊಫೆಸರ್ ಆಗಿ ನನ್ನ ಜವಾಬ್ದಾರಿ ಅದು, ಇನ್ಸ್ಟ್ರಕ್ಟ್ ಮಾಡ್ತೀನಿ, ಯು ಗೋ ಟು ದೇರ್ ಹೌಸ್ ಸಿ ಅಂಡ್ ಕಮ್ ಅಂತ. ಪಾಪ ಈ ಅಮ್ಮನ್ ಬ್ಯಾಡ್ ಲಕ್, ಅವತ್ತು ಏನಾಯ್ತೋ ಏನ್ ಗೊತ್ತಿಲ್ಲ. ನಿಜ, ಅವತ್ತು ಪಾಪ ಶರ್ಲಿ ಅವ್ರಿಗೆ ಸಿಕ್ಕಿದವ್ರೆಲ್ಲರೂ ಕೂಡ ಮೋಸ್ಟ್ ಪ್ರಾಬಬ್ಲಿ ನನ್ನ ಪ್ರಕಾರ ದುಷ್ಟರೇ ಅನ್ಸುತ್ತೆ. ಅವತ್ತು ಅವರು ಟೈಮ್ ಸರಿ ಇರ್ಲಿಲ್ವೋ, ಹಣೆ ಬರ ಸರಿ ಇಲ್ವೋ ಗೊತ್ತಿಲ್ಲ. ಒಂದ್ ಕಡೆ ಡಾಕ್ಟ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತ ಇವರು ಆರೋಪ ಮಾಡ್ತಿದ್ದಾರೆ, ಅದಕ್ಕೆ ಸ್ಪಷ್ಟನೆ ಸಿಕ್ಕಿದೆ ಬಿರ್ಲಿ. ಬಟ್ ಇನ್ ರಿಟರ್ನ್ ಇದೆ. ಬಟ್ ಇವ್ರು ಹೇಳ್ತಿದ್ದಾರೆ ಇಲ್ಲ ಏನೇನಾಯ್ತು ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇರೋದು ನಾವು ಕೂಡ ನೋಡ್ತಾ ಇದ್ವಿ. ಬಟ್ ಅದಕ್ಕೆ ಸಾಕ್ಷಿ ಇಲ್ಲದೆ ಇರ್ಬೋದು. ಬಟ್ ನಾನ್ ಕೇಳೋದು, ಸಾಕ್ಷಿ ಇಲ್ಲ ಅಂತಂದ್ರೆ ಅದು ನಿಜ ಆಗಲ್ವಾ ಅಂತ. ಈ ಪೇಪರ್ ನೊಂದ ತಾಯಿ ಮಾತನ್ನ ನಾವು ಕೇಳ್ತಾ ಇದೀವಿ. ಪಾಪ ಅವ್ರ ಹತ್ರ ಅವ್ರು ಹೇಳ್ತಿದ್ದಾರೆ ಏನೇನಾಯ್ತು ಅಂತ. ಸೊ ಹಾಗಾದ್ರೆ ಸಾಕ್ಷಿ ಆಧಾರ ಇಲ್ಲ ಅಂತಂದ್ರೆ ಏನು ಮಾಡ್ಕೊಳಕ್ ಆಗಲ್ವಾ ಸರ್? ಒಂದ್ ಹೇಳ್ತೀನಿ ಕೇಳಿ ಸರ್, ಒಂದ್ ಡೆತ್ ಆಯ್ತು 18 ವರ್ಷದಿಂದ ಬಸವೇಶ್ವರ ನಗರದಲ್ಲಿ. ಬೆಳಗ್ಗೆ ಮಗುಗೆ ಟಾನ್ಸಿಲೆಕ್ಟಮಿ ಮಾಡ್ತಾರೆ, ಮಗು ಆಸ್ಪಿರೇಷನ್ ಡೆತ್ ಅಂತೀವಿ ನಾವು. ಏನ್ ಬಂತು ಪೇಪರ್ ಮಾಧ್ಯಮದಲ್ಲಿ, ನೆಗ್ಲಿಜೆಂಟ್ ಡಾಕ್ಟರ್ ಓವರ್ ಡೋಸ್ ಆಫ್ ಅನಸ್ತೇಶಿಯಾ ಕೊಟ್ಟು ಸತ್ತೋದ. ಬಟ್ ಟ್ರೂತ್ ಏನಿತ್ತು ಗೊತ್ತಾ ಸರ್, ಮಕ್ಕಳಿಗೆ ಏನು ಕೊಡಿಸ್ದಿರ ಕರ್ಕೊಂಬನ್ನಿ ಅಂತ ಹೇಳಿರ್ತೀವಿ. ಅನ್ಫಾರ್ಚುನೇಟ್ಲಿ ಆ ಮಗಿನ ಅಜ್ಜಿ ಒಂದ್ ಗ್ಲಾಸ್ ಹಾಲು ಕುಡಿಸಿರ್ತಾಳೆ, ಅದು ಹೇಳೋದೇ ಇಲ್ಲ. ಆಪರೇಷನ್ ಆದ್ಮೇಲೆ ಬಳಕ್ಕಂತ ವಾಂತಿ ಮಾಡುತ್ತೆ ಮಗು. ಲಕ್ಕಿಲಿ ಅಲ್ಲೇ ಅನಸ್ತೇಶಿಯಾ ಟೇಬಲ್ ಮಾಡಿದ್ರೆ ಸಕ್ ಮಾಡ್ಬಿಡ್ತೀವಿ, ಹಂಗೆ ಪೋಸ್ಟ್ ಆಪರೇಟಿವ್ ವಾರ್ಡಿಗೆ ಕಳಿಸಿರ್ತೀವಿ, ಅಲ್ಲಿ ಮಗು ವಾಂತಿ ಮಾಡುತ್ತೆ, ಅದು ವಾಪಸ್ ಹೋಗುತ್ತೆ, ಸತ್ತೋಗುತ್ತೆ. ಕಾಸ್ ಆಫ್ ಡೆತ್ ನೆಗ್ಲಿಜೆನ್ಸ್ ಆಫ್ ಡಾಕ್ಟರ್ ಅಲ್ಲ, ಅಜ್ಜಿ ಕುಡಿಸಿರೋ ಒಂದು ಗ್ಲಾಸ್ ಹಾಲು. ಏನ್ ಮಾಡಕ್ ಸರ್ ಇಂಥ ಟೈಮ್ನಲ್ಲಿ? ಸೊ ಒಬ್ಬ ಡಾಕ್ಟರ್ ಆಗಿ ನಾನು ಜನಗಳಿಗೆ ಅರ್ಥ ಆಗಂಗ್ ಮಾತಾಡ್ಬೇಕಲ್ಲ. ನಾನೇನು ಯಾವ ಡಾಕ್ಟರ್ನು ಡಿಪೆಂಡ್ ಮಾಡ್ಕೊಳ್ಳಲ್ಲ, ನೆಸೆಸಿಟಿನೂ ಇಲ್ಲ. ಡೆತ್ ಇಸ್ ಎ ಡೆತ್. ಒಂದು ಎಕ್ಸಾಂಪಲ್ ಹೆಂಗಾಗುತ್ತೆ, ಡಾಕ್ಟರ್ ಡಿಸ್ಚಾರ್ಜ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲೂ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅಟ್ಲೀಸ್ಟ್ 2 days ಒನ್ಸ್ ಇಲ್ಲ 3 days ಒನ್ಸ್ ಬಂದ್ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ, ಆ ಏರಿಯಾನ ನೀಟಾಗಿ ಇಟ್ಕೊಳ್ಳಿ, ಇನ್ಫೆಕ್ಷನ್ ಆಗದೆ ಇರೋ ರೀತಿಲಿ ನೀವು ಅದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಅದು ಗ್ರಾನ್ಯುಲೇಷನ್ ಟಿಶ್ಯೂ ಬೆಳಿಬೇಕು, ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸರ್ಜರಿ ಮಾಡಿ ಅದನ್ನ ಕ್ಲೋಸ್ ಮಾಡುವಂತದ್ದು. ಹಾಗೆ ಹೇಳಿರ್ತಾರೆ. ಈಗ ಏನಾಗ್ತಾ ಇದೆ, ಕೆಲವೊಂದು ಟೈಮ್ ಪೇಷಂಟ್ಸ್ ಅದನ್ನ ಫಾಲೋ ಮಾಡಲ್ಲ. ನಾವು ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡಲ್ಲ, ಇನ್ಯಾರು ಅಕ್ಕಪಕ್ಕದವ್ರು ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡ್ತಾರೆ. ಹಂಗಾಗಿನೂ ಈ ತರ ಆಗುವಂತ ಸಾಧ್ಯತೆಗಳು ಆಗಿದಾವೆ, ಅದನ್ನ ಸಾಧ್ಯತೆಗಳು ಬಹಳ ಇರ್ತವೆ. ಪಾಪ ಇವರಲ್ಲಿ ಅದು ನೀವು ಹೇಳ್ದಂಗೆ ಅವ್ರ ಟೈಮ್ ಸರಿ ಇರಲ್ವೋ ಏನೋ. ಇದು ಸರ್, ನಾವು ಡಾಕ್ಟರ್ ಹತ್ರನೂ ಕೇಳ್ತೀವಿ. ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ನಮ್ಗೆ ಲಾಸ್ಟ್ ಅಲ್ಲಿ ಹೋಗ್ದಾಗ ನಮ್ಗೆ ಏನೇನ್ ಟ್ಯಾಬ್ಲೆಟ್ ಕೊಡಿ, ಏನೇನ್ ತಗೋಬೇಕಂತ ನಾವು ಕೇಳ್ತೀವಿ. ಆ ಟ್ಯಾಬ್ಲೆಟ್ ಸಮೇತ ಎತ್ಕೊಂಡು ಹೋಗಿ ಕೇಳ್ತೀನಿ. ಟ್ಯಾಬ್ಲೆಟ್ ಎಲ್ಲ ತಗೊಂಡ್ ಬಂದ್ಬಿಟ್ಟೆ, ಪ್ರೈವೇಟ್ ತಗೊಂಡ್ ಬಂದ್ಬಿಟ್ಟೆ, ಟ್ಯಾಬ್ಲೆಟ್ ಚೀಟಿ ಡಿಸ್ಚಾರ್ಜ್ ಸಮ್ಮರಿ ಇಟ್ಕೊಂಡು ನಾನು ಕೇಳ್ತೀನಿ. ಅವಾಗ ಕೂಡ ಅವ್ರು ಕೇಳಲ್ಲ. ಏನಂತಾರೆ ಅವಾಗ? ಅವ್ರು ಬೇರೆ ಪೇಷಂಟ್ ನೋಡ್ತಾ ಇದ್ದೀನಿ ಆಮೇಲೆ ನೋಡ್ತೀನಿ ಇರ ಅಂತಾರೆ ಸರ್. ಅಡ್ವೈಸ್ ವಾರ್ಡ್ ಆಗಿ ಹುಡುಕ್ತೀನಿ ಸರ್ ನಾನು. ಎಲ್ಲ ವಾರ್ಡ್ ಅಲ್ಲಿ ಮೇಲೆ ಫ್ಲೋರ್ ಅಲ್ಲಿ ಇದಾರ, ಮೇಲೆ ಹುಡುಕ್ತೀನಿ, ಕೆಳಗಡೆ ಇದಾರ, ಕೆಳಗಡೆ ಹುಡುಕ್ತೀನಿ, ಫೋನ್ ಮಾಡ್ತೀನಿ, ಫೋನ್ ಎತ್ತಿಲ್ಲ, ಸರಿ ಏನೋ ಇರುತ್ತೆ ಫೋನ್ ಎತ್ತಿಲ್ಲ ಅಂತ ಎಲ್ಲ ಹುಡುಕ್ತೀನಿ. ಕೊನೆಗೆ ಅವ್ರು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಫುಲ್ ಎಲ್ಲಾರ ಹತ್ರ ಒಬ್ಬರೊಬ್ಬರ ಹತ್ರ ಈ ಡಾಕ್ಟರ್ ಇದಾರ, ಈ ಶ್ರೀನಿವಾಸ್ ಡಾಕ್ಟರ್ ಇದಾರ ಅಂತ ಕೇಳ್ಕೊಂಡು ಹೋಗಿ ಕೊನೆಗೆ ಅವ್ರಿಗೆ ಕಂಡು ಹಿಡಿತೀನಿ. ಕಂಡಿದ್ರೆ ಅವರು ನಮ್ಗೆ ಸರಿಯಾಗಿ ಈ ಚೀಟ್ ಇರೋದ್ರ ಇರಮ್ಮ ನೀನು ಹಿಂಗೆ ಇರಮ್ಮ ನೀನು, ನಾನು ಆಮೇಲೆ ನೋಡ್ತೀನಿ, ಬೇರೆ ಪೇಷಂಟ್ ನೋಡ್ತೀನಿ ಇರಮ್ಮ ಅಂತ ಹಂಗೆ ಇದು ಮಾಡ್ತಾರೆ ಸರ್. ಆ ತರ ಮಾಡ್ಬೋದು ಅವರು. ಅದು ಹೇಳಕ್ಕೆ ಎಷ್ಟೊತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋದು. ಮನೆಗೆ ಹೋಗುವಾಗ ಏನಂತ ಒಂದೇ ಸಲ
ಟ್ಯಾಬ್ಲೆಟ್ ಎಲ್ಲ ಕೇಳ್ಕೊಂಡೆ ಅಲ್ವಾ ಸರ್ ಹೋಗ್ಬೇಕು ಅವ್ರು ಫಾಲ್ ಆಫ್ ಅಂದ್ರೆ ಇಲ್ಲಿ ಅವರು ಇವ್ರ ಜೊತೆ ಕಮ್ಯುನಿಕೇಶನ್ ಪ್ರಾಬ್ಲಮ್. ಅವಯ್ಯ ಹೇಳ್ದಾಗ ಹೋಗ್ಲಿ ಒಂದ್ 2 ನಿಮಿಷ ಮಾಡಿದ್ರು ಆಗಿರೋದು, ಅಥವಾ ಇವರಾದ್ರು ಪಾಪ ಇನ್ನೊಂದ್ ಪೇಷಂಟ್ ನೋಡ್ತಿದ್ದಾರೆ 5 ನಿಮಿಷ ಕಾಯ್ಬೋದಿತ್ತು. ಬಟ್ ಎರಡು ಕಡೆಯಿಂದ ನಮಗೆ ನೋಡಿಲ್ಲ ಸ್ಪಾಟ್. ದಯವಿಟ್ಟು ಅವ್ರು ಹಂಗ್ ಮಾಡಿದ್ರೆ ಅವ್ರ ತಪ್ಪು, ಇವ್ರು ವೇಟ್ ಮಾಡ್ಲಿಲ್ಲ ಅಂದ್ರೆ ಇವ್ರದ್ದು ತಪ್ಪಾಗ್ತದೆ. ಸರಿ ಸರ್, ಅಲ್ಲಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಮೂಲೆಗೆ ಕ್ಯಾಮ್ರಾ ಇರುತ್ತಲ್ವಾ ಸರ್, ಆ ಕ್ಯಾಮ್ರಾದಲ್ಲೆಲ್ಲ ಎತ್ತಿದ್ರೆ ಗೊತ್ತಾಗುತ್ತಲ್ವಾ ಸರ್, ಅವ್ರು ಆತರ ಮಾಡಿದ್ರ ನಮ್ಮ ಹತ್ರ ಹೆಂಗೆ ಬಿಹೇವಿಯರ್ ಹೆಂಗೆ ಅವ್ರು ನಡೆದ್ರು ಅದ್ರ ಎಲ್ಲಾನು ಅದ್ರಲ್ಲಿ ಇರುತ್ತಲ್ವಾ ಸರ್. ಆಗ ಕ್ಯಾಮ್ರಾ ಐತಿ ನೋಡಿ ಸರ್, ಅವಾಗ ಯಾರ ಮೇಲೆ ತಪ್ಪಿರೋದಂತ ಗೊತ್ತಾಗುತ್ತೆ. ಅವ್ರು ತಪ್ಪಿದ್ರೆ ಅವ್ರಿಗೆ ಪನಿಷಬಲ್ ಬಿಡಮ್ಮ, ನೀನ್ ಅದ್ರ ಬಗ್ಗೆ ಇದ್ರೆ ಮಾಡಿದ್ರೆ ತಪ್ಪು. ಅವ್ರು ಭರತ್ ಕುಮಾರ್ ಅಂತ ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿಗೆ 4 ಸಲ ರಿಟರ್ನ್ ಇಲ್ಲಿ ಕಳಿಸ್ತಾರೆ, ಇಲ್ಲಿ ನೋಡಿದ್ರೆ ಇಲ್ಲಿ ಡಿಸ್ಚಾರ್ಜ್ ಮಾಡಿ ಇವರು ಕಳಿಸ್ತಾರೆ. ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಅದು ಪೇಪರ್ ಅಲ್ಲಿ OPD ಬುಕ್ ಅಲ್ಲಿ ಇದೆ ನೋಡಿ ಸರ್. 1ನೇ ತಾರೀಕು ಹೋಗ್ತೀವಿ ವಾರ್ಡಲ್ ಇದ್ದಾಗ, 2ನೇ ತಾರೀಕು 1ನೇ ತಾರೀಕು ಹೋದಾಗ ಅಲ್ಲಿ ಅವರು ಇರೋದಿಲ್ಲ, ಅಲ್ಲಿ ಬೇರೆ ಡಾಕ್ಟರ್ ಇರ್ತಾರೆ. ನಾವು ಅಲ್ಲೇ ಪ್ಲಾಸ್ಟಿಕ್ ಸರ್ಜರಿ ಜಾಗದಲ್ಲೇ ಪಕ್ಕದ ರೂಮ್ ಅಲ್ಲಿ ನಮ್ ಯೂನಿಟ್ ಇಲ್ಲ, ಅವರು ಬೇರೆ ಯೂನಿಟ್ ಇರೋದು, ನಾಳೆ ಬನ್ನಿ ಅಂತ. ಸರ್ಜರಿ ಆದ್ಮೇಲೆ ಎಷ್ಟು ದಿನದಲ್ಲಿ ಸರ್ಜರಿ ಆಗಿ ಸರ್ಜರಿ 28ನೇ ತಾರೀಕು ಆಗುತ್ತೆ, 4 ದಿನ ಬಿಟ್ಟು ಪ್ಲಾಸ್ಟಿಕ್ ಸರ್ಜರಿಗೆ ಕಳಿಸ್ಕೊಡ್ತಾರೆ ಇವ್ರು. ನಾವು ಅಲ್ಲಿ ಹೋಗಿ 1ನೇ ತಾರೀಕು ಕೇಳಿದ್ವಿ, ಅವ್ರು ಇರೋದ್ರಲ್ಲ ಬೇರೆ ಯೂನಿಟ್ ಅಂತಾರೆ. ತಿರ್ಗಾ 2ನೇ ದಿನ ಪೇಷಂಟ್ ಸಮೇತನೇ ನಡೆಯಕ್ ಆಗದೆ ವೀಲ್ ಚೇರ್ ಅಲ್ಲಿ ಅಟೆಂಡರ್ ಕರೆಯಿದ್ರು ಕೂಡ ಅವರು ಬರಲ್ಲ. ಸರ್ಜರಿಗೂ ನೀವು ಅಲ್ಲಿ ಹೋಗೋದಕ್ಕೂ 4 ದಿನ ಡಿಫರೆನ್ಸ್. ಹೌದು ಸರ್, ಅಷ್ಟು ಬೇಗ ಆಗಬಹುದಾ ಸರ್? ಆಕ್ಚುಲಿ ಯೂನಿಟ್ ಸಿಸ್ಟಮ್ ಎನಿ ಮೆಡಿಕಲ್ ಕಾಲೇಜ್, ಕೆಂಪೇಗೌಡ ಆಗಲಿ ವಿಕ್ಟೋರಿಯಾ ಆಗಲಿ, ಡಾಕ್ಟರ್ ಆಂಜನಪ್ಪನ ಯೂನಿಟ್ ಬುಧವಾರ, ಆಂಜನಪ್ಪ ಬೇಕಾದ್ರೆ ಬುಧವಾರ, ಇವ್ರು ಗುರುವಾರ ಹೋದ್ರೆ ಇಲ್ಲ ಆಂಜನಪ್ಪ ಡಾಕ್ಟರ್ ಇವತ್ತು ಬರಲ್ಲ, ಬೇರೆಯವ್ರು ಇರ್ತಾರೆ, ಹಂಗಾಗಿ ಕಳಿಸಿ ನಿಮ್ಗೆ ಆಂಜನಪ್ಪನೇ ಬೇಕು ಅಂದ್ರೆ ಬುಧವಾರ ಬನ್ನಿ ಅಂತಾರೆ. ಅದು ಯೂನಿಟ್ ಸಿಸ್ಟಮ್ ಮೆಡಿಕಲ್ ಕಾಲೇಜ್. ಹೆಂಗೆ ನೀವು ಮಣಿಪಾಲು ಕಾರ್ಪೊರೇಟ್ಗೆ ಹೋಗ್ಬಿಟ್ರೆ ಹಂಗಿರಲ್ಲ, ನೀವ್ ಯಾವತ್ತನ ಹೋಗಿ ಅವ್ರು ಸಿಗ್ತಾರೆ. ಇಲ್ಲ ಹಂಗ ಆಗಲ್ಲ. ಯಾಕಂದ್ರೆ ಗುರುವಾರ ಬಂದ್ರೆ ನಾನು ಆಪರೇಷನ್ ಥಿಯೇಟರ್ ಆಗಿರ್ತೀನಿ, ಬೆಳಿಗ್ಗೆ 9 ರಿಂದ 4 ಗಂಟೆವರೆಗೂ 18 ಕೇಸ್ ಇರ್ತಾವ ನನ್ನ. ಸೊ ನಾನು ಹುಡುಕಿದ್ರು ಸಿಗಲ್ಲ, ಯಾಕಂದ್ರೆ ಆಪರೇಷನ್ ಥಿಯೇಟರ್ ಇದು ಸಿಸ್ಟಮ್ ಪಾಪ ಇವ್ರಿಗೆ ಅರ್ಥ ಆಗಲ್ಲ. ಸೊ ಹಂಗಾಗಿ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಪ್ಲಾಸ್ಟಿಕ್ ಸರ್ಜರಿ ಕಳ್ಸಿರ್ತಾರಲ್ಲ, ಅಲ್ಲಿ 3 ಯೂನಿಟ್ ಇದಾವೆ, ಆ ಯೂನಿಟ್ ಚೀಫೇ ನೋಡ್ಬೇಕು. ಇಲ್ಲ ಅಂದ್ರೆ 2 ದಿನ ನಾಳೆ ನಾಡ್ದು ಬನ್ನಿ ಅಂತ ಹೇಳಿ ಸರ್. ಇವೆಲ್ಲ ಅನ್ಫಾರ್ಚುನೇಟ್ಲಿ ನಿಜವಾಗ್ಲೂ ಅಂದ್ರೆ ಜನಗಳಿಗೆ ಅರ್ಥ ಆಗಲ್ಲ. ಎಲ್ಲಾ ಬ್ಯಾಡ್ ಲಕ್ ಗಳು ಒಂದ್ ಕಡೆನೆ ಸೇರ್ಕೊಂಡಿದೆ. ಅಂದ್ರೆ ಇವ್ರಿಗೆ ರಿಯಾಕ್ಟ್ ಮಾಡಿದ್ದು ಹಂಗಿದೆ, ಜೊತೆಗೆ ಇವ್ರ ಪತಿ ಸಾವು ಕೂಡ ಆಯ್ತು. ಅದಾದ್ಮೇಲೆ ಇದೊಂದು ಫೇಕ್ ಸರ್ಟಿಫಿಕೇಟ್. ಸೊ ಈ 3 ಅವಘಡಗಳಿಗೆ ಡೆತ್ ಸೀರಿಯಸ್ಲಿ ಡೆತ್ ಆದಾಗ ಮಾತ್ರ ನಿಜವಾಗ್ಲೂ ಇವೆಲ್ಲ ಪಜಿತಿಗಳಾಗ್ತವೆ. ನಿಜವಾಗ್ಲೂ ಅನ್ಫಾರ್ಚುನೇಟ್ಲಿ ಆ ಅಮ್ಮ ಗಂಡನ್ ಕಳ್ಕೊಂಡು 4 ಮಕ್ಕಳಿದ್ದಾಗೆ ನಾವ್ ಏನೇ ಮಾತಾಡಿದ್ರು ಅಲ್ಟಿಮೇಟ್ಲಿ ಜಸ್ಟಿಸ್ ಶುಡ್ ಕಮ್ ಟು ಅವರ್. ನಾವು ಏನಂದ್ರೆ ಟೆಕ್ನಿಕಲಿ ಮಾತಾಡ್ತಾ ಇರ್ತೀವಿ, ಬಟ್ ಅಲ್ಟಿಮೇಟ್ಲಿ ಆ ಅಮ್ಮನ್ಗೆ ಆಗ ಅನ್ಯಾಯಕ್ಕೆ ಏನಾದ್ರೂ ಒಂದು ಒಳ್ಳೇದಾಗಬೇಕು. ಹಂಗ ಅನ್ಕೊಂಡು ನೀವು ಇಡೀ ಸಿಸ್ಟಮ್ ಯು ಕೆನಾಟ್ ಬ್ಲೇಮ್. ದಟ್ ಈಸ್ ಆಲ್ಸೋ. ಆದ್ರೆ ಅದೇ ನಾನು ಹೇಳೋದು, ಈಗ ಆಗಿದೆ, ಈಗ ಯಾರು ತಪ್ಪು ಅಥವಾ ಏನು ಎತ್ತ ಅದನ್ನ ಒಂದೊಟ್ಟಿಗೆ ಸೈಡ್ಗೆ ಇಡೋಣ. ಆದರೆ 4 ಜನ ಮಕ್ಕಳು, 2 ವರ್ಷ, 4 ವರ್ಷ, 6 ವರ್ಷ, ಮತ್ತೆ ಇನ್ನೊಂದು 4 ತಿಂಗಳ ಪುಟ್ಟ ಮಗು. ಪಾಪ ಒಬ್ಬರೇ ಜೀವನ ಸಾಗಿಸ್ಬೇಕು. ಹೇಗೆ ಮಾಡೋದು? ಈಗ ಇವ್ರ ಪ್ರಕಾರ ಆಸ್ಪತ್ರೆ ಆಡಳಿತ ಮಂಡಳಿಯ ಒಂದು ನಿರ್ಲಕ್ಷ್ಯ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಏನೇ ಇರ್ಬೋದು ರೀಸನ್, ಅಥವಾ ಡಾಕ್ಟರ್ಸು ನಾವೇ ಸರಿ ಅಂತ ಅವರು ಕೂಡ ಹೇಳ್ಬೋದು, ಅದಿರಲಿ ಸೈಡ್ಗೆ. ಬಟ್ ಈ ನೊಂದ ಕುಟುಂಬಕ್ಕೆ ಏನಾದರೂ ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡೋದಾದ್ರೆ, ಮನುಷ್ಯರಾಗಿ ನಾವು ನೋಡೋದಾದ್ರೆ ಒಂದು ಸಹಾಯ ಹಸ್ತ ಚಾಚಲೇಬೇಕು ಅಂತ ನಮ್ಮೆಲ್ಲರಿಗೂ ಕೂಡ ಅನ್ಸತೆ ಇರಲಾರದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಯಾರಾದರೂ ಸಹಾಯ ಮಾಡೋರಿದ್ರೆ ಈ ನೊಂದ ಕುಟುಂಬಕ್ಕೆ, ಪುಟ್ ಮಕ್ಕಳಿದ್ದಾರೆ, 2 ವರ್ಷ, 4 ವರ್ಷ, 6 ವರ್ಷ, 4 ತಿಂಗಳು ಸರ್, ಇನ್ನೊಂದು ಮಗು ಪುಟ್ಟ ಮಗು 4 ತಿಂಗಳು, ಅಪ್ಪ ಮುಖ ಕೂಡ ನೋಡಿಲ್ಲ ಸರ್ ಆ ಮಗುಗೆ. ಇನ್ನ ಏನಾಗ್ತಿದೆ ಅಂತೇಳಿ ಆ ಪುಟ್ಟ ಕಂದಮ್ಮಗಳಿಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ನಿಜವಾಗ್ಲೂ ಯಾವ ಮಕ್ಳಿಗೂ ಕೂಡ ಗೊತ್ತಿಲ್ಲ ಅವ್ರಿಗೆ ಏನಾಗ್ತಿದೆ, ನಮ್ಮ ತಂದೆಗೆ ಏನಾಯ್ತು, ಏನಂದ್ರೆ ಏನೂ ಕೂಡ ಗೊತ್ತಿಲ್ಲ. ಬಟ್ ಈ ನೊಂದ ಕುಟುಂಬದ ಪರವಾಗಿ ಮನುಷ್ಯರಾಗಿ ನಾವು ನೋಡೋದಾದ್ರೆ, ಮಾನವೀಯತೆ ದೃಷ್ಟಿಯಿಂದ ಇವ್ರ ಪರವಾಗಿ ನಿಂತ್ಕೊಳ್ಳೇಬೇಕಾಗತ್ತೆ. ಯಾರದೇ ತಪ್ಪಿರ್ಲಿ, ತಪ್ಪು ಒಪ್ಪಿನ ಬಗ್ಗೆ ಮಾತು ಅದನ್ನ ಆಮೇಲೆ ಆಡೋಣ. ಆದರೆ ಜೀವನ ಸಾಗಿಸೋದು ಹೆಂಗೆ? 4 ಜನ ಪುಟ್ಟ ಮಕ್ಕಳಿದ್ದಾರೆ, ಒಬ್ಬರೇ ಸಿಂಗಲ್ ಪೇರೆಂಟ್, ಹೇಗೆ ಜೀವನ ಸಾಗಿಸೋದು? ಮುಂದೆ ಜೀವನ ಹೇಗೆ? ಮಕ್ಕಳನ್ನ ಶಿಕ್ಷಣದ ದೃಷ್ಟಿಯಿಂದ ನೋಡೋದಾದ್ರೆ, ಅದರ ಜೊತೆಗೆ ಅವ್ರನ್ನ ಸಾಕಿ ಸಲಹಿ ಬೆಳೆಸ್ಬೇಕಲ್ಲ, ದೊಡ್ಡವ್ರನ್ನ ಮಾಡಬೇಕು ಅಂದರೆ ಹನಿ ಗೂಡಿದ್ರೇ ಹಳ್ಳ ಅಲ್ವಾ? ಸೊ ಹಾಗಾಗಿ ಟಿವಿ ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲ ಡೀಟೇಲ್ಸ್ ಇದಾವೆ. ಅಕೌಂಟ್ ಹೋಲ್ಡರ್ ನೇಮ್ ಕೂಡ ಇದೆ,
ಶೆರ್ಲಿ ಅಂತ ಇವರೇನೆ. ಇವರ ಅಕೌಂಟ್ ನಂಬರ್ ಕೂಡ ಗಮನಿಸ್ತಾ ಇದ್ರಿ, 3656260607 ಅಂತ SBI ಅಕೌಂಟು, ಚಾಮರಾಜಪೇಟೆ ಬ್ಯಾಂಕ್. IFSC ಕೋಡ್ ಕೂಡ ಬರ್ತಾ ಇದೆ, SBIN 00057994 ಅಂತ. ಇದು ಆಗಿಲ್ಲ ಅಂತಂದ್ರೆ QR ಕೋಡ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಕೆಳಗಡೆ. QR ಕೋಡ್ನನ್ನು ಕೂಡ ಇದು ಫೋನ್ ಪೇ ಸ್ಕ್ಯಾನರು, ಅದ್ರ ಮುಖಾಂತರ ನೀವು ಕೂಡ ಎಷ್ಟಾದರೂ ಮಾಡಿ, ನೀವು ₹1 ಮಾಡಿದ್ರೂ ಕೂಡ ಅದು ಸಹಾಯನೇ. ಅದಕ್ಕಿಂತ ಜಾಸ್ತಿ ಮಾಡ್ತೀನಿ, ನೊಂದ ಕುಟುಂಬದ ಪರವಾಗಿ ನಾನು ಕೂಡ ಇರ್ತೀನಿ ಅಂತ ಹೇಳೋದಾದ್ರೆ ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದದು. ಬಟ್ ಮನುಷ್ಯರಾಗೋಣ, ಫಸ್ಟು ಮಾನವೀಯತೆ ಉಳಿಸ್ಕೊಳ್ಳೋಣ ನಾವೆಲ್ಲರೂ ಕೂಡ.